ये देख डिजिटल अरेस्ट वारंट है तेरे नाम का। ನಮಸ್ಕಾರ ಮಿತ್ರ, ನಿಮ್ಗೇನಾದರೂ ಈ ರೀತಿ ಕಾಲ್ಸ್ ಬರುತ್ತಾ, ಡಿಜಿಟಲಿ ಅರೆಸ್ಟೆಡ್ ಕಾಲ್ ಅಂತ? ಟೆನ್ಷನ್ ತಗೋಬೇಡಿ. ಇದೊಂದು ಫ್ರಾಡ್ ಕಾಲ್ ಆಗಿರುತ್ತೆ ಮತ್ತು ಫೇಕ್ ಕಾಲ್ ಆಗಿರುತ್ತೆ. ಈ ರೀತಿ ಮಾಡೋರೆಲ್ಲ ಸ್ಕ್ಯಾಮರ್ಸ್ ಮತ್ತು ಹ್ಯಾಕರ್ಸ್. ತಲೆ ಕೆಡಿಸ್ಕೋಬೇಡಿ. ಈ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ನೀವು ಕಂಪ್ಲೇಂಟ್ನ ಪ್ಲೆಡ್ಜ್ ಮಾಡ್ಬೋದು, ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಪ್ಲೆಡ್ಜ್ ಮಾಡ್ಬೋದು. ಆಮೇಲೆ ನಾನು ಹೇಳೋ ವೆಬ್ಸೈಟ್ಗೆ ಬಂದು ಕೂಡ ಕಂಪ್ಲೇಂಟ್ನ ಪ್ಲೆಡ್ಜ್ ಮಾಡ್ಬೋದು. ಬನ್ನಿ, ನಾನು ನಿಮಗೆ ಆ ಒಂದು ವೆಬ್ಸೈಟ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿ ಕ್ರೌಮ್ ಬ್ರೌಸರ್ಗೆ ಹೋಗಿ ನ್ಯಾಷನಲ್ ಸೈಬರ್ ಕೋಆರ್ಡಿನೇಷನ್ ಸೆಂಟರ್ ಇಂಡಿಯಾ ಅಂತ ಟೈಪ್ ಮಾಡಿ. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ಗೆ ಬರ್ತೀರಾ. ಇಲ್ಲಿ ಬಂದಮೇಲೆ ಈ ಒಂದು ಇಂಟರ್ಫೇಸ್ ಬರುತ್ತೆ, ಮತ್ತು ಅದನ್ನು ಕ್ಲಿಕ್ ಮಾಡಿ. ರಿಪೋರ್ಟ್ ಎ ಸೈಬರ್ ಕ್ರೈಮ್ ಅಂತಿದೆ, ಇಲ್ಲಿ ನೀವು ಕ್ಲಿಕ್ ಮಾಡಿ. ರಿಪೋರ್ಟ್ ಎ ಸೈಬರ್ ಕ್ರೈಮಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಎ ಕಂಪ್ಲೇಂಟ್. ರಿಜಿಸ್ಟರ್ ಎ ಕಂಪ್ಲೇಂಟ್ ಅಂತ ಹೇಳಿದಾಗ ನಿಮಗೆ ರಿಜಿಸ್ಟರ್ ಮಾಡೋಕ್ಕೆ ಹೇಳುತ್ತೆ. ಫೈಲ್ ಎ ಕಂಪ್ಲೇಂಟ್ ಅಂತ ಹೇಳುತ್ತೆ. ನಂತರ ನೀವೇನು ಮಾಡಬೇಕು, ಐ ಅಕ್ಸೆಪ್ಟ್ ಕೊಡಬೇಕು, ಮತ್ತು ನಿಮಗೆ ಈ ರೀತಿ ಲಾಗಿನ್ ಐ ಡಿ ಮತ್ತು ಮೊಬೈಲ್ ನಂಬರು OTP ಕೇಳುತ್ತೆ. ಸೊ ಆವಾಗ ನೀವೇನು ಮಾಡಬೇಕು, ಕ್ಲಿಕ್ ಹಿಯರ್ ಫಾರ್ ನ್ಯೂ ಯೂಸರ್ ಅಂತ ಹೋಗಿ ಇಲ್ಲಿ ನೀವು ಈ ಕೇಳೋವಂಥ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಒಂದು ID ನ ಕ್ರಿಯೇಟ್ ಮಾಡ್ಕೋಬೇಕು. ಆ ನಂತರ ನೀವು ಮತ್ತೆ ಲಾಗಿನ್ ಆಗಿಬಿಟ್ಟು ಕಂಪ್ಲೇಂಟ್ನ ಪ್ಲೆಡ್ಜ್ ಮಾಡ್ಬೋದು. ಸೈಬರ್ ದೋಸ್ತ್ I4C ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದನ್ನು ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಗಳು ಸಿಗುತ್ತೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಧನ್ಯವಾದಗಳು.